ದೊಡ್ಡಮನೆ ಹುಡುಗ ಅಪ್ಪು ಆಗಲಿ ಇವತ್ತಿಗೆ 1 ವರ್ಷವಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯಿಂದ ವಿಶೇಷ ನಮನವನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಗ್ರಾಹಕರಿಗೆ ಅಪ್ಪು ಅಭಿಮಾನಿಯೊಬ್ಬರು ಉಚಿತವಾಗಿ ಹೇರ್ ಕಟಿಂಗ್ ಮಾಡೋ ಮೂಲಕವಾಗಿ ಅಪ್ಪುವನ್ನು ಸ್ಮರಿಸುವಂತಹ ನೆನೆಯುವಂತಹ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ತುಮಕೂರು ಜಿ ಗುಬ್ಬಿ ತಾಲೂಕಿನ KG ಟೆಂಪಲ್ ಗ್ರಾಮದ ಅಭಿಮಾನಿ ಇವರು ಪವನ್ ಎಂಬುವರು ಗ್ರಾಹಕರಿಗೆ ಉಚಿತವಾಗಿ ಇವತ್ತು ನಾನು ಹೇರ್ ಕಟ್ ಮಾಡ್ತೀನಪ್ಪ, ನಂದು ವೃತ್ತಿ ಇದು, ನನಗೆ ಅಪ್ಪು ಅಂದರೆ ಅಭಿಮಾನ, ಸೊ ಅವರ ಅಭಿಮಾನಕ್ಕೋಸ್ಕರವಾಗಿ ನಾನು ಇವತ್ತು ಫ್ರೀಯಾಗಿ ಹೇರ್ ಕಟ್ಟನ್ನು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬಳಿ ಬಂದು ಯಾರಾದರೂ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಅವ್ರು ಯಾರು ಹಣ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ. ಇವತ್ತು ಮಾತ್ರ ಅಲ್ಲ, 4 ದಿನ ಅಂತೆ, ಒಂದಿನ ಅಲ್ಲ 4 ದಿನಗಳ ಕಾಲ ಉಚಿತವಾಗಿ ಹೇರ್ ಕಟ್ ಮಾಡ್ತೀನಿ ಅಂತ ಹೇಳಿ ಅಭಿಮಾನಿ ಪವನ್ ಹೇಳಿಕೊಂಡಿದ್ದಾರೆ. ಹಾಗಾಗಿ ಅವ್ರದ್ದೊಂಥರ ಅಂದರೆ ಕಾಯಕವೇ ಕೈಲಾಸ ಅಂತಲ್ಲ, ಅವರ ವೃತ್ತಿಯಿಂದ ಅಪ್ಪು ಎನ್ನುವ ಅವರ ಪಾಲಿನ ದೇವರನ್ನು ನೆನೆಯುವಂಥ ಒಂದು ವಿಧಾನ ಇದು. ಈ ಮೂಲಕ ಅಪ್ಪುಗೆ ವಿಶೇಷ ನಮನವನ್ನು ಅಭಿಮಾನಿ ಸಲ್ಲಿಸಿದ್ದಾರೆ. ಪ್ರತಿ ವರ್ಷ ಕೂಡ ಉಚಿತ ಸೇವೆ ನಾನು ಕೊಡ್ತೀನಿ ಅಂತ ಪವನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೇ ದೀಪಾವಳಿ ಹಬ್ಬದ ದಿನವಾದ ಇದು ಉಷಾ ಹೇರ್ ಸ್ಟೈಲ್ KG ಟೆಂಪಲ್ ರವರ ಪ್ರಕಟಣೆ. ನಮ್ಮ ಎಲ್ಲ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೇ ದೀಪಾವಳಿ ಹಬ್ಬದ ದಿನ. ಸಂತೋಷ್ ಇದರ ಇಡಿಸ್ಕೊಳ್ಳಿಕ್ಕೆ ಸಂತೋಷ್, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಪವನ್ ಅವರು ಅವರ ಒಂದು ಸಲೂನ್ಗೆ ಈ ದಿನ ಯಾರು ಬರ್ತಾರೋ ಅವರೆಲ್ಲ ಉಚಿತ ಸೇವೆ ಇರುತ್ತೆ, ಉಚಿತ ಹೇರ್ ಕಟಿಂಗ್ ಇರುತ್ತೆ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಅಪ್ಪು ಮೇಲಿನ ಅಭಿಮಾನವನ್ನು ಅವರು ಈ ರೀತಿ ಮೆರಿತಾ ಇದ್ದಾರೆ. ಏನು ಹೇಳ್ತಾರೆ ಪವನ್ ಅವರು ಅಂತ? ರಮಕಾಂತ್, ಖಂಡಿತವಾಗ್ಲೂ ಕೂಡ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪಟ್ಟ ಅಭಿಮಾನಿ ಆದಂತಹ ಪವನ್ ಅವರು ಏನು ಚಿತ್ರ ಬಿಡುಗಡೆ ಅಂದ್ರೆ ಗಂಧದ ಗುಡಿ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಮಂಗಳವಾರ, ಬುಧವಾರ ಹಾಗೂ ಗುರುವಾರ, ಶುಕ್ರವಾರ ಈ 4 ದಿನಗಳ ಕಾಲ ಅಂದ್ರೆ ಇವತ್ತು ಕೂಡ ಬೆಳಿಗ್ಗೆ ಕೂಡ ಉಚಿತವಾಗಿ ಹೇರ್ ಕಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಏನು ಫಿಲಂ ರಿಲೀಸ್ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸುಮಾರು ಆ ಒಂದು KG ಟೆಂಪಲ್ ನಲ್ಲಿ ಬರುವಂತ ಸುತ್ತಮುತ್ತ ಗ್ರಾಮಸ್ಥರಿಗೆ ಉಚಿತವಾಗಿ ಹೇರ್ ಕಟ್ ಮಾಡೋದ್ರ ಮೂಲಕ ಅಪ್ಪು ಅವರ ಏನು ಅವರ ಜೀವನದಲ್ಲಿ ಮಾಡುವಂತ ಒಂದು ಅಷ್ಟು ಸಾಧನೆಯಲ್ಲಿ ಇವರು ಕೂಡ ಅವರ ಒಂದು ಜೀವನ ಲಕ್ಷಣಗಳನ್ನ ಜೀವನದಲ್ಲಿ ರೂಢಿಸ್ಕೊಳ್ಳೋಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಎಲ್ಲೆಡೆ ಕೂಡ ಶ್ಲಾಘನೀಯ ವ್ಯಕ್ತವಾಗಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಒಂದು ಜನರು ಕೂಡ ಈಗಾಗಲೇ 2-3 ದಿನಗಳಿಂದ ಹೇರ್ ಕಟ್ ಮಾಡ್ಕೊಳ್ಳೋಕೆ ಆ ಒಂದು ಹೇರ್ ಸಲೂನ್ಗೆ ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ 2 ದಿನಗಳ ಕಾಲ ಮಾತ್ರ ಈ ಒಂದು ಹೇರ್ ಕಟಿಂಗ್, ಉಚಿತ ಹೇರ್ ಕಟಿಂಗ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಆ ಒಂದು ಉಷಾ ಹೇರ್ ಸ್ಟೈಲ್ ಅವರು. ಆದ್ರೆ ಜನರು ಕೂಡ ಅಭಿಮಾನಿಗಳು ಕೂಡ ಹೆಚ್ಚಾದ ಒಂದು ಹಿನ್ನೆಲೆಯಲ್ಲಿ ಇನ್ನೂ 2 ದಿನಗಳ ಕಾಲ ಹೆಚ್ಚಿಗೆ ಮಾಡಿದೆ ಅನ್ನೋ ಮಾಹಿತಿ ಕೂಡ ಪವನ್ನೇ ಕೂಡ TV5ಗೆ ಕೊಟ್ಟಿರ್ತಕ್ಕಂಥದ್ದು. ಏನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಏನು KG ಟೆಂಪಲ್ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಈ ಒಂದು ವಿಚಾರಕ್ಕೆ ಎಲ್ಲೆಡೆ ಕೂಡ ಶ್ಲಾಘನೀಯ ಕೂಡ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಅಪ್ಪವನ್ನು ನೆನೆಯೋದಕ್ಕೋಸ್ಕರ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಒಂದೊಂದಲ್ಲ ಒಂದೊಂದು ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿರುವಂತದ್ದು. ಜೊತೆಗೆ ನಿನ್ನೆ ಏನು ಈತ ಪವನ್ ಏನಿದೆ, ಈತ ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗಿ ಅವರ ಅಪ್ಪು ಅವರ ಒಂದು ಸಮಾಧಿಗೆ ನಮಸ್ಕಾರವನ್ನ ಮಾಡ್ಕೊಂಡ್ಬಂದು ಮತ್ತೆ ಕೂಡ ಆತ ತನ್ನ ಕೆಲಸದಲ್ಲಿ ತೊಡಗಿರುವಂತದ್ದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಸಂತೋಷ್. ಇದೀಗ ಪವನ್ ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ಬಿಡ್ತೀನಿ. ಪವನ್ ಅವರೇ ನಮಸ್ಕಾರ. ನಿಮ್ಮ ಒಂದು ಸಲೂನ್ನಲ್ಲಿ ಇವತ್ತು ಮಾತ್ರ ಅಲ್ಲ 4 ದಿನಗಳ ಕಾಲ ಉಚಿತವಾಗಿ ಹೇರ್ ಕಟಿಂಗ್ ಮಾಡ್ತೀವಿ ಅಂತ ನೀವು ಅನೌನ್ಸ್ ಮಾಡಿದ್ದೀರಿ. ಅಪ್ಪು ಅವ್ರ ಮೇಲಿನ ಅಭಿಮಾನಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೇಗೆ ನೆನೆಸ್ಕೊಳಕ್ ಬಯಸ್ತೀರಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಂತ? ಸರ್, ನಮಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಉಚಿತವಾಗಿ ಅವ್ರು ತುಂಬಾನೇ ಅನುಕೂಲ ಮಾಡಿದ್ರು ಸರ್ ಅವರು. ಅದಕ್ಕೋಸ್ಕರ ನನ್ನ ಕಡೆಯಿಂದ ನನ್ನ ವೃತ್ತಿ ನಾನು ಕಲ್ತಿದ್ದೀನಿ. ಅದಕ್ಕೋಸ್ಕರ ಆದ್ರೂ ನಾನು ಅವ್ರಿಗೆ ಎಲ್ಲಾ ಜನಗಳಿಗೆ ಸೇವೆ ಮಾಡೋಣ ಅಂತ 2 ದಿನ ಮಾಡಿದ್ದೆ ಮೊದ್ಲು. ಮತ್ತೆ ಜನ ಎಲ್ಲ TV ಎಲ್ಲ ನೋಡಿ ಅವರು ಇನ್ನೂ ಉಚಿತವಾಗಿ ಮಾಡ್ತಾ ಇದ್ದಾನೆ ಅಂತ ಬಂದ್ರು ಸರ್. ಅದಕ್ಕೆ ಇನ್ನು 2 ದಿವಸ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾ ಇದ್ದೀನಿ ಸರ್. ಅಪ್ಪುಗೋಸ್ಕರ ದರ್ಶನ ಕೂಡ ಮಾಡ್ಕೊಂಡ್ ಬಂದೆ ನೆನ್ನೆ ಅಲ್ಲಿಗೆ ಹೋಗಿ ಪುನೀತ್ ರಾಜ್ಕುಮಾರ ಸ್ಮರಣೆಗೋಸ್ಕರ ಅಲ್ಲೂ ಹೋಗಿ ಅದು ಮಾಡ್ಕೊಂಡ್ ಬಂದು ಮತ್ತೆ ಕೆಲಸನ ಕಂಟಿನ್ಯೂ ಮಾಡಿದೀನಿ ಸರ್ ಉಚಿತವಾಗಿ. ಅಂದ್ರೆ ಈಗ ನಾನು ಸುಮ್ಮನೆ ನನ್ನ ಒಂದು ಮಾಹಿತಿ ಕೇಳ್ತೀನಿ. ತುಂಬಾ ದೊಡ್ಡ ಶಾಪ್ ಏನಲ್ಲ ಅಂತ ಕಾಣುತ್ತೆ ನಿಮ್ದು. ಚಿಕ್ಕದೊಂದು ಸಲೂನನ್ನು ಇಟ್ಕೊಂಡಿದ್ದೀರಿ ನೀವು. ಏನು ಕೋಟ್ಯಾಧಿಪತಿ ಆಗಿರ್ಲಿಕ್ಕಿಲ್ಲ ನೀವು, ಕೋಟ್ಯಾಧಿಪತಿನೋ ಕೋಟ್ಯಾಂತರ ರೂಪಾಯಿ ಹಣ ಇದೆ ಅಂತಾನು ಅನಿಸ್ತಿಲ್ಲ ನನಗೆ. ಸೊ ಇದರ ಮಧ್ಯೆ 4 ದಿನಗಳ ಕಾಲ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ ನೀವು ಪವನ್ ಅವರೇ? 4 ದಿನಗಳು ತುಂಬಾ ಅಪ್ಪು ಅವರ ಅಭಿಮಾನಿಗಳು ಸರ್ ನಾವು. ಅವ್ರಿಗೋಸ್ಕರ ನಾವು ಇದಕ್ಕೋಸ್ಕರ ಮಾಡ್ತಾ ಇರೋದು ಸರ್. ಅವ್ರು ತುಂಬಾನೇ ಜನಗಳಿಗೆ ಎಲ್ಲ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಬಡವನ್ ಸರ್ ನಾನು. ಅದಕ್ಕೋಸ್ಕರ ನಾನು ಕಲ್ತಿರೋ ವೃತ್ತಿಯಿಂದ ಆದ್ರೂ ನಾನು ಇದ್ ಕಡೆಯಿಂದ ಇವ್ರಿಗೆ ಸೇವೆ ಆಗ್ಲಿ, ಅವ್ರಿಗೆ ಆತ್ಮಕ್ಕೋಸ್ಕರ ಶಾಂತಿ ಸಿಗ್ಲಿ ಅನ್ಕೊಂಡು ನಾನ್ ಮಾಡಿ ಮತ್ತೆ ಅಲ್ಲಿಗೆ ಹೋಗಿ ಪುನೀತ್ ರಾಜ್ಕುಮಾರ್ ಮಸಿ ಅಲ್ಲಿಗೂ ಹೋಗಿದ್ದೀನಿ ಸರ್.
ಮಸೀದಿ ಹತ್ರನೂ ಹೋಗಿ ಎಲ್ಲ ನೋಡ್ಕೊಂಡು ಅಲ್ಲೂ ಬಂದಿದ್ದೀನಿ ಸರ್. ಏನ್ ಹೇಳ್ತಾರೆ ನಿಮ್ಮ ಕೆಲಸಕ್ಕೆ ಜನ ಏನ್ ಮಾತಾಡ್ತಾರೆ? ಜನ ಏನಿಲ್ಲ ಸರ್, ತುಂಬಾ ಖುಷಿಯಿಂದ ಮಾತಾಡಿಸ್ತಾರೆ, ಎಲ್ಲ ತುಂಬಾ ಖುಷಿಯಿಂದ ಎಲ್ಲ ಖುಷಿ ಯಾವಾಗ್ಲೂ ನಗ್ತಾನೆ ಇರ್ತಾರೆ ಜನ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ನಮ್ ನೆಂಟರೇಷನ್ ಎಲ್ಲ ಟಿವಿ ಎಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ರು ಸರ್. ಈ ತರ ಎಲ್ಲಾರು ಒಳ್ಳೆ ಕೆಲಸ ಮಾಡಿದೆ ಅಂತ ಎಲ್ಲ ಫುಲ್ ಅದ್ ಮಾಡಿದ್ರು ಸರ್. ಓಕೆ ಥ್ಯಾಂಕ್ ಯು ಪವನ್ ಅವರೇ, ಒಳ್ಳೆ ಕೆಲಸ ಮುಂದುವರಿಸಿ. ಥ್ಯಾಂಕ್ ಯು.